ಕಲಬುರಗಿ ಜಿಲ್ಲೆಯ ಕಾಳಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಕಾಳಗಿ ಕೋಡ್ಲಿ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಲಕ್ಷ್ಮಣ್ ನಾಯಕ್ ತಾಂಡಾ ಹತ್ತಿರ ಇಬ್ಬರು ವ್ಯಕ್ತಿಗಳು ಕಾರಿನಲ್ಲಿ ಅಕ್ರಮವಾಗಿ ಗಾಂಜಾವನ್ನು ಸಾಗಾಟನೆ ಮಾಡುತ್ತಿದ್ದಾರೆ ಅಂತ ಖಚಿತ ಮಾಹಿತಿ ನಮಗೆ ಬಾತ್ಮೀದಾರರಿಂದ ಬಂದಿದ ಮೇಲೆಗೆ ನಮ್ಮ ಅಧಿಕಾರಿಗಳು ತಕ್ಷಣ ಆ ಸ್ಥಳಕ್ಕೆ ಹೋಗ್ಬಿಟ್ಟು ಒಂದು ಕಾರು ಹೋಗ್ತಾ ಇದ್ದಾಗ ಅದನ್ನು ನಿಲ್ಲಿಸಿ ಅದರಲ್ಲಿ ಕಾರಲ್ಲಿ ಚೆಕ್ ಮಾಡಿದಾಗ ನಮಗೆ ಅದರಲ್ಲಿ 18 ಪ್ಯಾಕೆಟ್ ಗಾಂಜಾ ಪ್ಯಾಕೆಟ್ಗಳು ಸಿಕ್ಕಿದೆ. ಅದು ಅಂದಾಜು 40 kgs ವೆಯ್ಟ್ ಇರುವಂತಹ ನಮಗೆ ಗಾಂಜಾ ಸಿಕ್ಕಿದೆ. ಆಮೇಲೆ ಅವರಲ್ಲಿ ಆ ಸಾಗಾಟನೆ ಮಾಡುವಂತಹ ಯಾರು ಅವರು ವ್ಯಕ್ತಿಗಳನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಲಾಗಿದಾಗ ಅವರ ಹೆಸರು ಚಂದ್ರಕಾಂತ್ ಅಲಿಯಾಸ್ ಪಪ್ಪು, ತಂದೆ ಹರಿಶ್ಚಂದ್ರ ಚವಾನ್ ಅಂತ 40 years ಲಕ್ಷ್ಮಣ್ ತಾಂಡಾ ವಾಸಿ, ಮತ್ತು ಮಲ್ಲಯ್ಯ ತಂದೆ ಮಹಾಬಲೇಶ್ವರ್ ಕೋಡ್ಲಿ ವಾಸಿ ಕೋಡ್ಲಿ, ಇವರಿಬ್ಬರನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ತದನಂತರ ಏನು ನಮಗೆ ಸಿಕ್ಕಿರುವಂಥ ಗಾಂಜಾ ಪ್ಯಾಕೆಟ್ಗಳನ್ನು ಸೀಸ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದು ನಾವು ಕಾಳಗಿ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ 10/2025 NDPS ಆ್ಯಕ್ಟ್ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ಮತ್ತು ಯಾರು ವಶಪಡಿಸಿಕೊಂಡ ಆರೋಪಿಯನ್ನು ಮತ್ತೊಮ್ಮೆ ವಿಚಾರಣೆ ಮಾಡಿ ನಾವು ಅವ್ರನ್ನೇ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಟ್ಟಿದ್ದೇವೆ. ಇದರಲ್ಲಿ ಮೇಯ್ನ್ ಮುಖ್ಯ ಪಾತ್ರ ವಹಿಸಿರುವಂತಹ ಶಾಬಾದ್ ಉಪವಿಭಾಗ DSP ಆಗಿರುವಂಥ ಶಂಕರಗೌಡ ಪಾಟೀಲ್ರವರಿಗೆ ಮತ್ತು ಚಂದ್ರಶೇಖರ್ ತಿಗಡಿ ಸದ್ಯ CPI ಕಾಳಗಿ ಪ್ರಭಾರಿ ಇದ್ದರು ಅವರಿಗೆ, ಮತ್ತು PSI ಕಾಳಗಿ ತಿಮ್ಮಯ್ಯ ಅವರಿಗೆ, ಮತ್ತು ಅವರು ಟೀಮ್ ಆಗಿರುವಂತಹ ಹುಸೇನ್ HC 199, ನಸೀರ್ ಮಿಯಾ HC 116, ಸಂಗಮೇಶ್ CPC 307, ಅಂಬರೀಶ್ CPC 324, ಬಸಪ್ಪ CPC 347, ಶಿವರಾಜ್ CPC 459, ಶ್ರೀಶೈಲ್ CPC 336, ಮಾರುತಿ CPC 302, ಮಂಜು CPC 599, ಮೌನೇಶ್ CPC 299. ಈ ಟೀಮ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಇದು ಅತ್ಯಂತ ಉತ್ತಮವಾದ ಕೆಲಸ ಮಾಡಿದ್ದಾರೆ. ನಾವು ಈಗಾಗಲೇ ಹೇಳ್ತಾ ಇದ್ವಿ, ಜಿಲ್ಲೆಯಲ್ಲಿ ನಾವು ಮಾದಕ ವಸ್ತು ಮತ್ತು ಗಾಂಜಾ ಆಗಲಿ ಇದ್ರ ಬಗ್ಗೆ ನಾವು ಸಾಕಷ್ಟು ಮಾಹಿತಿ ಕಲೆಕ್ಟ್ ಮಾಡಿ ಕಠಿಣವಾದಂಥ ನಾವು ಆ್ಯಕ್ಷನ್ ತೊಗೊಳ್ತಾ ಇದ್ವಿ. ಒಂದು ಸೈಡ್ ಕನ್ಸಂಪ್ಷನ್ ಕೇಸಸ್ ಮಾಡ್ತಾ ಇದ್ವಿ, ಮತ್ತು ಇನ್ನೊಂದು ಕಡೆ ಯಾರಾದರೂ ಮಾರಾಟ ಮಾಡ್ತಾ ಇದ್ದಾರೋ ಅವ್ರ ಬಗ್ಗೆ ನಿಗಾ ವಹಿಸಿ ಅವ್ರ ಮೇಲೆ ದಾಳಿ ಮಾಡಿ ನಾವೆಲ್ಲ ಗಾಂಜಾ ಕೇಸಸ್ ಮಾಡ್ತಾ ಇದ್ವಿ. ಈ ಕಳೆದ ವರ್ಷ ಮತ್ತು ಈ ವರ್ಷದಲ್ಲಿ ಇದು ಅಧಿಕವಾಗ ಗಾಂಜಾವನ್ನು ಸೀಸ್ ಮಾಡಿರುವಂಥ ಇನ್ಸಿಡೆಂಟ್. 4 lakhs, around 40 lakhs worth. ನಮಗೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಅವರು ಒರಿಸ್ಸಾದಿಂದ ತಂದಿದ್ದಾರೋ ಅಂತ ನಮಗೆ ಪ್ರಾಥಮಿಕ ಮಾಹಿತಿ ವಿಚಾರಣೆಯಲ್ಲಿ ಕಂಡು ಬಂದಿದೆ. ಬಟ್ ಅದು ಎಷ್ಟು ಮಟ್ಟ ಕರೆಕ್ಟು ಮತ್ತು ಯಾರು ಎಲ್ಲಿ ಅನ್ನೋದು ನಾವು ಮುಂದಿನ ತನಿಖೆಯಲ್ಲಿ ನಮ್ಗೆ ಗೊತ್ತಾಗಬೇಕಾಗುತ್ತೆ. ಮತ್ತು ಅವರು ಎಲ್ಲಿಕ್ಕೆ ಯಾರಿಗೆ ಕೊಡ್ಲಿಕ್ಕೆ ಮಾರಾಟ ಮಾಡ್ತಾ ಇದ್ದಾರು ಅಂತ, ಲೋಕಲ್ ಮಾರಾಟ ಮಾಡ್ತಾರೋ ಮತ್ತು ಈ ಬೇರೆ ಗಡಿ ಭಾಗ ಪ್ರದೇಶದಲ್ಲಿ ಮಹಾರಾಷ್ಟ್ರ ಮತ್ತು ಇಲ್ಲಿನೂ ಮಾರಾಟ ಮಾಡ್ತಾರೋ ಅಂತ ನಮ್ಗೆ ಮಾಹಿತಿ ಇದೆ. ಅದು ನಾವು ಮುಂದಿನ ತನಿಖೆಯಲ್ಲಿ ಎಕ್ಸಾಕ್ಟ್ ಸೋರ್ಸು ಡೆಸ್ಟಿನೇಷನ್ ನಾವು ಕಂಡುಹಿಡಿಯಬೇಕಾಗುತ್ತೆ. ಈಗ ನಮಗೆ ನಿನ್ನೆ ಪ್ರಾಥಮಿಕ ವಿಚಾರಣೆ ಸಮಯದಲ್ಲಿ ನಮಗೆ ಗೊತ್ತಾಗಿರುವುದು ಅವ್ರ ಮೇಲೆ ಸಿಂದಗಿ ಮತ್ತು ಕಲಬುರಗಿ ನಗರ, ಬೆಂಗಳೂರಲ್ಲಿ ಕೇಸಸ್ ದಾಖಲಾಗಿದೆ ಅಂತ ನಮಗೆ ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಮತ್ತು ಇನ್ನೂ ಬೇರೆ ಕಡೆ ಎಲ್ಲಾದರೂ ಕೇಸಸ್ ಆಗಿದೆ ಅನ್ನೋದು ನಮ್ಮ ಮುಂದಿನ ತನಿಖೆಯಲ್ಲಿ ತಿಳ್ಕೋಬೇಕಾಗುತ್ತೆ. ಇವರ ಬೆಂಗಳೂರಲ್ಲಿ CCB ಅವರು ಕೇಸ್ ಮಾಡಿರೋದು ಇದಿದೆ. ಅಬ್ಸರ್ವೇಷನ್ ಮಾಡ್ತಾ ಇದ್ವಿ ನಾವು ಕಂಟಿನ್ಯೂಸ್ ಆಗಿ. ಅಬ್ಸರ್ವೇಷನ್ ಮಾಡಿ ಇಷ್ಟೊಂದು ದಿನಗಳು ಅವನು ವಾಚ್ ಮಾಡಿದ ಮೇಲೆ ನಾವು ಇದು ಕೇಸು ನಾವು ಅದೇ ಈಗ ಕಲಬುರಗಿ ಜಿಲ್ಲೆಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಕಳೆದ 5 ವರ್ಷಗಳಿಂದ NDPS ಕೇಸಸ್ಸಲ್ಲಿ ಯಾರ್ಯಾರು ಆರೋಪಿಗಳಿದ್ದಾರೋ ಅವರದೆಲ್ಲ ಪಟ್ಟಿ ಮಾಡಿ ಅವರಿಗೆ ಪ್ರೆಸೆಂಟ್ ಏನು ಮಾಡ್ತಾ ಇದ್ದಾರೆ ಅನ್ನೋದು ನಾವು ಅವ್ರ ಬಗ್ಗೆ ನಿಗಾ ಇಟ್ಟಿದ್ದೀವಿ. ಅದರಲ್ಲಿ ಒನ್ ಆಫ್ ದ ಸಕ್ಸಸ್ ಆಗಿರೋದು ಇದು ಇನ್ಸಿಡೆಂಟ್. ಅವ್ರ ಮೇಲೆ ನಾವು ಕಂಟಿನ್ಯೂಸ್ ಆಗಿ ಆಲ್ಮೋಸ್ಟ್ 4-5 ಮಂತ್ಸಿಂದ ನಿಗಾ ಇಟ್ಟಿದ್ದೀವಿ. ಸಡನ್ನಾಗಿ ನಿನ್ನೆ ಮಾಹಿತಿ ಬಂದಿದ ಮೇಲೆ ನಾವು
ರೈಡ್ ಮಾಡಲಾಗಿದೆ. ಬಟ್ ಇದೇ ರೀತಿ ಇವರೊಬ್ಬರೇ ಆರೋಪಿತರಲ್ಲ ಅಂತಲ್ಲ, 2019 ಯಾರ್ಯಾರು NDPS ಕೇಸಸ್ಸು ಯಾರ ಮೇಲೆ ದಾಖಲಾಗಿದೆ ಅವರೆಲ್ಲರೂ ನಮ್ಮ ನಿಗಾದಲ್ಲಿ ಇದ್ದಾರೆ. ಅದೇ ಒಡಿಶಾದಿಂದ ಅವರು ನಾವು ಹೇಳಿರೋದು ಒಡಿಶಾದಿಂದ ನಾವು ಕರ್ಕೊಂಡು ಬಂದಿದ್ದೀವಿ ಅಂತ ತೊಗೊಂಡು ಬಂದಿದ್ದೀವಿ ಅಂತ ಹೇಳ್ತಾರೆ. ಬಟ್ ಎಷ್ಟು ಮಟ್ಟಕ್ಕೆ ನಿಜ ಅನ್ನೋದು ನಾವು ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೋಬೇಕಾಗಿದೆ. ಅವರು ಹೇಳ್ತಾ ಇರೋದು ಗಡಿ ಭಾಗದಲ್ಲಿ ಅಂದರೆ ಬೇರೆ ಬೇರೆ ಸ್ಟೇಟ್ಸ್ಗೂ ಸಪ್ಲೈ ಮಾಡ್ತೀವಿ ಅಂತ ಹೇಳಿದರು. ಬಟ್ K32 ನಿನ್ನೆ ಮಾತ್ರ ನಮಗೆ ಸಿಕ್ಕಿರೋದು. ಬಟ್ ಇನ್ನೂ ಇದರಲ್ಲಿ ಭಾಳ ಡೀಪಾಗಿ ಹೋಗಬೇಕಾಗುತ್ತೆ ಮತ್ತು ಸಾಕಷ್ಟು ವಿಷಯಗಳು ತಿಳ್ಕೊಬೇಕಾಗುತ್ತೆ. ಈಗ ಅವರು ಹ್ಯಾಬಿಚುವಲ್ ಕ್ರಿಮಿನಲ್ ಆಗಿರೋದ್ರಿಂದ ಅವ್ರು ಹೇಳಿರೋದೆಲ್ಲ ನಿಜ ಅನ್ನೋದು ನಾವು ಅವರ ಸ್ಟೇಟ್ಮೆಂಟ್ ಮೇಲೆ ನಾವು ನಂಬಕ್ಕೆ ಆಗೋದಿಲ್ಲ. ಬಟ್ ನಾವು ಅದು ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅವರು ನಮ್ಮ ತನಿಖೆಯಲ್ಲಿ ಏನೇನು ವಿಷಯಗಳು ಕಂಡು ಬಂದಿದೆ ಅದೆಲ್ಲ ನಾವು ಮರುಪರಿಶೀಲಿಸಿ ವಿಚಾರಣೆ ಮಾಡಬೇಕಾಗುತ್ತೆ. ಸೊ ವರ್ಷದಿಂದ ಸ್ಟಾಕ್ ಯಾರ್ಡಲ್ಲಿ ಆಗಿರೋದಿಲ್ಲ, ಇದು ಮೂಮೆಂಟಲ್ಲಿ ನಾವು ಹಿಡ್ಕೊಂಡಿದ್ದೀವಿ. ಇಲ್ಲ, ಈಗ ಬೆಂಗಳೂರಲ್ಲಿ ಇಲ್ಲ. ಅದು ಲಾಸ್ಟ್ ಕೇಸ್ ಆಗಿರೋದು 20 ಈ ಹಿಂದೆ ಆಗಿರೋ ಕೇಸಲ್ಲಿ. ಈಗ ಸದ್ಯಕ್ಕೆ ನಮಗೆ ಮಾಹಿತಿ ಗೊತ್ತಾಯ್ತು ಅವರಿಬ್ಬರು ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದಾರಂತೆ, ಚಂದ್ರಕಾಂತ್ ಮತ್ತು ಮಲ್ಲಯ್ಯ ಇವರಿಬ್ಬರು ಅಸೋಸಿಯೇಟ್ಸು ಕೆಲಸ ಮಾಡ್ತಿದ್ರು. ಬಟ್ ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ, ಇನ್ನು ಬೇರೆ ಏನಾದರೂ ಭಾಗಿಯಾಗಿದ್ದಾರಾ ಅನ್ನೋದು. ಬಿಕಾಸ್ ನಿನ್ನೆ ನಾನೇ ನಮ್ಮ ರೈಡ್ ಮಾಡಿದ್ದೀವಿ. ಬಟ್ ಇನ್ನೂ ಇವ್ರ ಬಗ್ಗೆ ಇನ್ನೂ ನಾವು ಇವರ ಅಸೋಸಿಯೇಟ್ಸು ಮತ್ತು ಇವ್ರ ಬಗ್ಗೆ ಈ ಹಿಂದೆ ಆಗಿರೋ ಕೇಸಸ್ಸಲ್ಲಿ ಅಸೋಸಿಯೇಟ್ಸ್ ಯಾರಿದ್ದಾರೋ ಅವರು ಇದರಲ್ಲಿ ಅವ್ರ ಪಾತ್ರ ಏನಾದರೂ ಇದೆಯಾ ಅನ್ನೋದು ನಾವು ವಿಚಾರಣೆ ಮಾಡಬೇಕಾಗುತ್ತೆ. ಇದರಲ್ಲಿ ನಾವು ಕಡಿವಾಣ ಹಾಕಬೇಕು ಅಂದರೆ ಒಂದು ಅವರಿಗೆ ಈ ಕೇಸಸ್ಸು ಕನ್ವಿಕ್ಷನ್ ಆಗಬೇಕಾಗುತ್ತೆ. ಏನು ಕೋರ್ಟಲ್ಲಿ ಟ್ರಯಲ್ ನಡೆದಿದ ಮೇಲೆ ಅವರು ಕನ್ವಿಕ್ಷನ್ ಆಗುತ್ತೆ, ಅವ್ರಿಗೆ ಭಯ ಬರುತ್ತೆ. ಈಗಾಗಲೇ ಅವ್ರ ಮೇಲೆ ಏನೇನು ಕೇಸಸ್ ಆಗಿದೆಯೋ ಅದನ್ನು ನಾವು ಕೋರ್ಟ್ ಲೆವೆಲಲ್ಲೂ ಫಾಲೋ ಅಪ್ ಮಾಡಬೇಕು ಅಂತಲೂ ನಾನು ಎಲ್ಲ ನಮ್ಮ ಅಧಿಕಾರಿಗಳಿಗೆ ಆದೇಶ ಮಾಡಿದ್ದೇನೆ. ನಾವು ಈ ಕೇಸಸ್ ಇದೇ ಕೇಸ್ ಅಂತಲ್ಲ, ಈ ಹಿಂದೆ ಆಗಿರೋ ಕೇಸಸ್ ಎಲ್ಲ ನಾವು ಫಾಲೋ ಅಪ್ ಮಾಡ್ತೀವಿ. ಅವರು ಶಿಕ್ಷೆ ಆಗೋ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ. ಸೊ ಅವರು ಶಿಕ್ಷೆ ಆಗಿದ್ರೆ ಮಾತ್ರ ಇದಕ್ಕೆ ಕಡಿವಾಣ ಹಾಕೋದು. ಟ್ರಯಲ್ ಸ್ಟೇಟಸ್ ತಿಳ್ಕೊಳ್ಳೋಕೆ ಹೇಳಿದ್ದೀನಿ ನಾನು. ಸೊ ಅದಂಥ ಕೇಸ್ ಎಲ್ಲ ಅದು ಎಲ್ಲೇ ಆಗಲಿ, ಯಾವ ಜುರಿಸ್ಡಿಕ್ಷನ್ ಕೇಸ್ ಆಗಲಿ, ಬಟ್ ಆರೋಪಿ ನಮ್ಮ ಜಿಲ್ಲೆಯವರ ಆಗಿರೋದ್ರಿಂದ ನಾವೇ ಎಲ್ಲ ಕೇಸಸ್ಸು ಫಾಲೋ ಅಪ್ ಮಾಡ್ತೀವಿ. ಸಾಗಾಟನೆ ಅವ್ರದ್ದು. ಅದು ನಮ್ಗೆ ನಿನ್ನೆ ರೈಡ್ ಆಗಿದೆಲ್ಲ ಆಗಿದ್ದಕ್ಕೆ ನೈಟ್ ಆಗಿದೆ ನಮಗೆ ಇದೆಲ್ಲ. ಸೊ ಇವತ್ತಿಂದ ಮತ್ತೆ ವರ್ಕಿಗೆ ಶುರು ಮಾಡಿದ್ದೀವಿ. ಡೀಟೇಲ್ಸ್ ಎಲ್ಲ ಬೇರೆ ಬೇರೆ ಕೇಸಸ್ ಎಲ್ಲ ನಾವು ಚೆಕ್ ಮಾಡಬೇಕಾಗುತ್ತೆ. ಅದೇನು ಈಗ ನಮ್ಗೆ ವಿಚಾರಣೆಯಲ್ಲಿ ಸಿಂದಗಿ, ಕಲಬುರಗಿ ನಗರ, ಬೆಂಗಳೂರಲ್ಲಿ 3 ಕೇಸಸ್ ಕಂಡು ಬಂದಿದೆ. ಇದ್ರ ಜೊತೆ ಸೇರಿ 4 ಕೇಸಸ್ಸು. ಬಟ್ ಇನ್ನೂ ಬೇರೆ ಬೇರೆ ಎಲ್ಲಾದರೂ ಆಗಿದೆಯಾ ಕೇಸಸ್ಸು, ಬೇರೆ ಸ್ಟೇಟಲ್ಲಿ ಏನಾದರೂ ಆಗಿದೆಯಾ ಅನ್ನೋದು ನಾವು ಡೇಟಾ ಕಲೆಕ್ಟ್ ಮಾಡಬೇಕಾಗುತ್ತೆ. ಎಲ್ಲ NDPS ಕೇಸ್. ಬಟ್ ಇವರು ನಮ್ಮ ರಾಡಾರಲ್ಲಿ ಇದ್ದರು, ನಾವು ಕಂಟಿನ್ಯೂಸ್ ಆಗಿ ಇವರು ವಾಚ್ ಮಾಡ್ತಾ ಬರ್ತಿದ್ವಿ. ಬಟ್ ಇಷ್ಟು ದಿನಗಳು ನಮ್ಗೆ ಯಾವುದೂ ಮಾಹಿತಿ ಇರಲಿಲ್ಲ. ಬಟ್ ಅವರು ಇದು ಮೂಮೆಂಟ್ ಇರಲಿಲ್ಲ. ಬಟ್ ಲಾಸ್ಟ್ ಅವ್ರ ಮೂಮೆಂಟ್ ಬಗ್ಗೆ 1 ವಾರದಿಂದ ನಮಗೆ ಮಾಹಿತಿ ಇತ್ತು. ವಾಚ್ ಮಾಡ್ತಾ ಇದ್ವಿ. ನಿನ್ನೆ ಖಚಿತ ಮಾಹಿತಿ ಬಂದಿದ ಮೇಲೆ ನಮ್ಮವರು ರೈಡ್ ಮಾಡಿದ್ರು.